ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರಿ. ನೀವು ನೋಡ್ತಿರೋ ಟೆಕ್ ಮೋರಿಂಗ್ ಕಾರ್ಡ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 58ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದ್ಬಿಟ್ಟು ಏನೋ ಸಖತ್ತಾಗಿರೋ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಇನ್ನಕ್ಕೆ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಆಸೂಸ್ ಕಾರ್ಡ್ ಅಂದ್ರೆ ಆಸೂಸ್ ಅವರೊಂದು ಗೇಮಿಂಗ್ ಹ್ಯಾಂಡಲ್ಡ್ ಕನ್ಸೋಲ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಂಥರ ನೀವು ಚಿಕ್ಕ ಹುಡುಗದಾಗ ಆಡ್ತಿದ್ರಲ್ಲ ಬ್ರದರ್ಸ್, ಏನಂತಂದ್ರೆ ಚಿಕ್ಕ ಒಂದು ಆಟ ಸಾಮಾನು ಬಂದಂಗೆ ಬರ್ತಿದ್ವು ಗೇಮಿಂಗ್ ಆಡೋದಕ್ಕೆ. ಓಕೆನಾ, ಆ ರೀತಿಯಲ್ಲಿ ಏನಂತ ಇದು ಬಂದ್ಬಿಟ್ಟು ಅಂದರೆ ಮಿನಿ ಪಿ ಸಿ ಥರ. ಪಿ ಸಿ ಅಂದರೆ ಕಂಪ್ಯೂಟರ್ನಲ್ಲಿ ಆಡೋ ಗೇಮ್ಸ್ ಎಲ್ಲ ಇದರಲ್ಲಿ ಆಡ್ಕೋಬೋದು. ಓಕೆನಾ, ಆ ರೀತಿಯಲ್ಲಿ ಅಂತಂದ್ರೆ ಜಸ್ಟ್ ಇದರಲ್ಲಿ ಯಾವುದೋ ಮೊಬೈಲ್ ಡಿವೈಸ್ ಏನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಲ್ಲ ಬಿಲ್ಟ್ ಇನ್ ಬಂದಿರುತ್ತೆ, ಡಿಸ್ಪ್ಲೇ ಎಲ್ಲ ಪ್ರೊಸೆಸರ್ ಎಲ್ಲ ಇದರಲ್ಲಿ ಇರುತ್ತೆ. ಏನಂದ್ರೆ ಪರ್ಪಸ್ ಏನಂತಂದ್ರೆ ಗೇಮಿಂಗ್ ಆಡೋಕ್ಕೆ ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ನಮ್ಮ ಏನಂತಂದರೆ ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ ಬಿಲ್ಟ್ ಇನ್ ಬಂದ್ಬಿಟ್ಟು ನಮ್ಮ ಅಂತಂದರೆ ವಿಂಡೋಸ್ 11 ಇರುತ್ತೆ. ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ IPS LCD ಡಿಸ್ಪ್ಲೇಯಿಂದ 7 ಇಂಚಸ್ಸಿಂದ ಬರ್ತೈತೆ ಅಂತ ಹೇಳ್ಬೋದು. 120 Hz ರಿಫ್ರೆಶ್ ರೇಟಿಂದ ಬರ್ತೈತೆ. 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುತ್ತೆ. AMD ಪ್ರೊಸೆಸರ್ ಇರುತ್ತೆ ಇದರಲ್ಲಿ. ಓಕೆನಾ, ಕಸ್ಟಮೈಸಬಲ್ AMD ಪ್ರೊಸೆಸರ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಇನ್ನೂ ಹೇಳ್ಬೇಕಾಗುತ್ತೆ, ಇನ್ನು ಇದು ಬಂದ್ಬಿಟ್ಟು ಟೈಪ್ ಸಿ ಚಾರ್ಜಿಂಗ್ ವೈರಿಂದ ಬರ್ತೈತೆ. 65 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸ್ಪೀಡ್ನಲ್ಲಿ. 39 mm ಫುಲ್ ಥಿಕ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ. 3.5 mm ಆಡಿಯೋ ಜಾಕ್ ಇರುತ್ತೆ. ಮತ್ತು ಮೈಕ್ರೋ SD ಕಾರ್ಡು, ಈ ಥರ ಭಾಳಷ್ಟು ಇದಾವೆ. ಇವೆಲ್ಲ ಸ್ಪೆಸಿಫಿಕೇಶನ್ಸಿಂದ ಬರ್ತಿದೆ ಅಂತ ಹೇಳ್ಬೋದು. ನೋಡೋಣ ಇನ್ನೊಬ್ಬ ಲಾಂಚ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅಂತ ಕಾಯಬೇಕಿದೆ. ಬೇರೆ ದೇಶದಲ್ಲೆಲ್ಲ ಅವಾಗಲೇ ಆಲ್ರೆಡಿ ಪ್ರೀ ಬುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ, ನಮ್ಮ ದೇಶದಲ್ಲಿ ನಾವು ಸ್ಟಾರ್ಟ್ ಮಾಡಿಲ್ಲ. ನೋಡೋಣ, ಇನ್ನು ಮುಂದಿನ ದಿನದಲ್ಲಿ ಪಕ್ಕ ಲಾಂಚ್ ಮಾಡೇ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ಆಸೂಸ್ ಕಡೆಯಿಂದ. ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಕಡೆಯಿಂದ OnePlus Nord 3 ಈ ಮೊಬೈಲ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿ ರೆಡಿ ಆಗಿಬಿಟ್ಟೈತೆ ಅಂತ ಹೇಳ್ಬೋದು. ಎಲ್ಲ ಸರ್ಟಿಫಿಕೇಶನ್ ತಗೊಂಡ್ಬಿಟ್ಟೈತೆ. ಅವಾಗಲೇ NBTC ಸರ್ಟಿಫಿಕೇಶನ್ ತಗೊಂಡೈತೆ, BIS ಸರ್ಟಿಫಿಕೇಶನ್ ತಗೊಂಡೈತೆ, 5G ಸರ್ಟಿಫಿಕೇಶನ್ ಆ ಥರ ಎಲ್ಲ ತಗೊಂಡೈತೆ. ನೋಡೋಣ, ಇನ್ನು ಕೆಲವೇ ದಿನದಲ್ಲಿ ನಮ್ಮ ಮುಂದೆ ಕಾಣಿಸುತ್ತೆ OnePlus ಕಡೆಯಿಂದ. ಆಲ್ರೆಡಿ ಇವಾಗ OnePlus Nord C3 Lite ಆ ಮೊಬೈಲ್ಸ್ ಏನಂತಂದರೆ ಇವತ್ತು ಲಾಂಚ್ ಆಗ್ತೈತೆ. ಅಂದರೆ ಪ್ರೈಸ್ ಗೊತ್ತಾಗಬೇಕು, ಎಲ್ಲ ಸ್ಪೆಸಿಫಿಕೇಶನ್ಸ್ ಎಲ್ಲ ಗೊತ್ತಿದ್ದು, ಬಟ್ ಏನೋ ಪ್ರೈಸ್ ಗೊತ್ತಾಗಿಲ್ಲ. ಇವತ್ತು ಗೊತ್ತಾಗುತ್ತೆ. OnePlus ಕಡೆಯಿಂದ Nord 3 ಈ ಮೊಬೈಲ್ಸ್ ಏನಂತಂದರೆ ಮುಂದಿನ ದಿನದಲ್ಲಿ ಬರ್ತೈತೆ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಸ್ಯಾಮ್ಸಂಗ್ ಕಡೆಯಿಂದ ಒಂದು ಹೊಸ ಮೊಬೈಲ್ ಬರ್ತೈತೆ. ಆ ಮೊಬೈಲ್ ನೇಮ್ ಬಂದ್ಬಿಟ್ಟು ಸ್ಯಾಮ್ಸಂಗ್ Z Flip 5 ಅಂತ ಈ ಮೊಬೈಲ್ ನೇಮು. ಇದು ಸಹ ಏನಂತಂದ್ರೆ ಇದು ಮೊಬೈಲ್ ರಿಲೇಟೆಡ್ ಎಲ್ಲ ನಮಗೆ ಒಂದು ಲೀಕ್ಸ್ ಅಂದರೆ ಲೈವ್ ಇಮೇಜ್ ನಮಗೆ ಲೀಕ್ ಆಗಿದಾವೆ ಅಂತ ಹೇಳ್ಬೋದು. ನೀವು ನೋಡ್ತಿದ್ರೆ ಯಾವ ಥರ ಇದೆ ಅಂತ. ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಒಂಥರ ಸ್ಟೈಲಿಶ್ ಡಿಸೈನ್ ಐತೆ. ಅಂದರೆ ಕ್ಯಾಮ್ರಾ ಕೆಳಗಡೆ ಮತ್ತು ಸ್ಲೋಪ್ ಡಿಸೈನ್ ಐತೆ, ನೋಡೋಕೆ ಸಖತ್ತಾಗೈತೆ. ನೋಡೋಣ, ಇದು ಬಂದ್ಬಿಟ್ಟು ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಬಂದ್ಬಿಟ್ಟು ಏನಂತಂದರೆ ಓಪ್ಪೋದು ರೀಸೆಂಟಾಗಿ ಫ್ಲಿಪ್ ಮೊಬೈಲ್ ಲಾಂಚ್ ಆಯ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇದ್ದಂಗೆ ಐತೆ. ಇದೊಂದರೆ ಡಿಸೈನ್ ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ನಮಗೆ ಡಿಸ್ಪ್ಲೇ ಸೈಜು ಡಿಸೈನ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ, ಇದು ಬಂದ್ಬಿಟ್ಟು ಇನ್ನೂ ಕೆಲವು ದಿನದಲ್ಲಿ ಬರ್ತೈತೆ. ಯಾವಾಗ ಲಾಂಚ್ ಆಗುತ್ತೋ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತ ಸ್ಯಾಮ್ಸಂಗ್ ಕಡೆಯಿಂದ. ಇಲ್ಲಿಸಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡಿ, ಇವತ್ತು ಡೀಲ್ ಆಫ್ ದಿ ಡೇ ನೋಡ್ಕೊಳ್ಳೋದಾದರೆ ಇವತ್ತು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅತಿ ಕಡಿಮೆ ಬೆಲೆ ಸಿಗ್ತೈತೆ. ನೀವೇನಾದರೂ ಒಂದು ಮೊಬೈಲ್ ಅಂದರೆ ನೀವು ಯಾವುದೊಂದು ಮೊಬೈಲ್ ತಗೋಕೊಂಡಿದ್ರೆ ನಿಮ್ದು ಏನಾದರೂ ಬಡ್ಜೆಟ್ 25,000 ಇತ್ತು ಅಂತ ಅಂದ್ಕೊಂಡ್ರೆ, ಸೊ ಈ ಮೊಬೈಲ್ ನಾನು ಫಸ್ಟ್ ಆಫ್ ಆಲ್ ಸಜೆಸ್ಟ್ ಮಾಡ್ತೀನಿ. ಅತಿ ಕಡಿಮೆ ಬೆಲೆಗೆ ಸಿಕ್ಕಿರೋದು ಇದು ದೊಡ್ಡ ಲೆಕ್ಕ. ಓಕೆನಾ, ಯಾವ್ದು ಮೊಬೈಲ್ ಅಂತ iQOO Neo 6 5G ಅಂತ ಈ ಮೊಬೈಲ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮೊಬೈಲ್. ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಿದ್ದಾರೆ ಅಂದರೆ ತಗೊಳ್ಳೇಬೇಕು, ನಿಜವಾಗ ಅಷ್ಟು ಸಖತ್ತಾಗಿದೆ ಮೊಬೈಲ್. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 870 ಪ್ರೊಸೆಸರ್ ಯೂಸ್ ಮಾಡಿದ್ರೆ ಅಂತ ಹೇಳೋದು ಸೂಪರು. ಹಾಗೆ ನಮಗೆ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ ಆಂಡ್ರಾಯ್ಡ್ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟಿಂದ ಬರ್ತದೆ. HDR 10+ಗೂ ಸಪೋರ್ಟ್ ಮಾಡುತ್ತೆ, 10 ಬಿಟ್ ಕಲರ್ಗೂ ಸಪೋರ್ಟ್ ಮಾಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಭಾಳಷ್ಟು ಇದ್ದಾವೆ. ಓಕೆನಾ, 80 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನು ಹೇಳ್ಬೇಕಂದ್ರೆ ಭಾಳಷ್ಟು ಇದಾವೆ ಬ್ರದರ್. ಟೈಪ್ ಸಿ ಚಾರ್ಜರಿಂದ ಬರ್ತಾಯಿದೆ. ಹಾಗೆ ಯಾವುದೊಂದು ಗೇಮ್ ಬಂದ್ಬಿಟ್ಟು ಅಂದರೆ 90 FPS ಅಂತ ಇದು ಗೇಮ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್. ಓಕೆನಾ, ಆಲ್ ಇನ್ ಒನ್ ಮೊಬೈಲ್ ಅಂತಂದರೆ ಇದೆ ಅಂತ ಹೇಳ್ತೀನಿ. ಓಕೆ, ಇದು ಬಂದ್ಬಿಟ್ಟು ಅಂದರೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಏನಂತಂದರೆ ಈ ಪ್ರೈಸ್ ರೇಂಜಲ್ಲಿ. ಇದು ನೀವೇನಾದರೂ ಇದರಲ್ಲಿ ಬೇಸ್ ವೇರಿಯಂಟ್ 8GB RAM 128GB ವೇರಿಯಂಟ್ ನೀವೇನಾದ್ರು ತಂತಿದ್ರೆ ಮಾತ್ರ 24,999 ರೂಪಾಯಿಗೆ ಬರ್ತೈತೆ, ನೀವು ತಗೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮಿಂದ ಟ್ವಿಟರ್ ಕಡೆಯಿಂದ. ಟ್ವಿಟರ್ ಬಂದ್ಬಿಟ್ಟು ಏನಂತಂದ್ರೆ ಇವಾಗ ಟ್ವಿಟರ್ ಲೋಗೋ ಇತ್ತಲ್ಲ ಬಟ್ ಏನಂತಂದ್ರೆ ಇವಾಗ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟು ಬರ್ಡ್ ಲೋಗೋ ಇತ್ತು, ಇವಾಗ ಏನಂತಂದರೆ ಡಾಗ್ ಲೋಗೋ ಇಕ್ಕಿದ್ದಾರೆ. ಓಕೆನಾ, ನಾಯಿ ಲೋಗೋ ಇಕ್ಕಿದ್ದಾರೆ ಅಂತ ಹೇಳ್ಬೋದು. ಎಲನ್ ಮಸ್ಕ್ ಅವರು ಸಾಕು ಪ್ರಾಣಿ ಅದು ಅವ್ರ ಫೋಟೋ ಇಕ್ಕಿದೆ ಅಂತ ಹೇಳ್ಬೋದು. ಆಲ್ರೆಡಿ ಒಂದ್ಸರಿ ಮಾತಾಡಿದ್ರು. ಓಕೆನಾ, ಟ್ವಿಟರ್ CEO ಯಾವ್ದು ಈ ಥರ ನಾಯಿ ಅಂತ ಆ ರೀತಿ ಜಸ್ಟ್ ಅವ್ರು ಫನ್ನಿ ಪಿಕ್ ಬಿಟ್ಟಿದ್ರೆ ಏನಂತ ಇವಾಗ ರಿಯಲ್ ಮಾಡಿಬಿಟ್ಟಾರೆ. CEO ಅಂತ ಇಕ್ಕಿದ್ರೆ ಇವಾಗ ಏನಂತಂದ್ರೆ ಅದ್ರ ಪಿಕ್ಚರ್ನೇ ಚೇಂಜ್ ಮಾಡಿ ಲೋಗೋನೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ರೀಸನ್ ಏನು ಗೊತ್ತಿಲ್ಲ. ಭಾಳಷ್ಟು ಜನ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ, ಏನಂತ ಮೋಸ್ಟ್ ಆಫ್ ದ ರೀಸನ್ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಟ್ವಿಟರ್ ಕಡೆ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಯಾವುದಂತಂದರೆ ಏನಲ್ಲಿ ಇತ್ತೀಚೆಗೆ ಬಂದ್ಬಿಟ್ಟು ಒಂದು ವೀಡಿಯೋ ಭಾಳಷ್ಟು ಟ್ರೆಂಡಿಂಗ್ ಆಗಿಬಿಟ್ಟೈತೆ. ಆ ವಿಡಿಯೋ ನೋಡಿದಾಗಿನಿಂದ ನೀವು ಫುಲ್ ಕನ್ಫ್ಯೂಷನ್. ಆಕಾಶದಲ್ಲಿ ಏನಂತಂದರೆ ಒಂದು ವೆಹಿಕಲ್ ಕಂಡೈತೆ. ಓಕೆನಾ, ಒಂದು ಮಷಿನ್ ವೆಹಿಕಲ್ ಏನಾದರೂ ಅನ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಆ ವೆಹಿಕಲ್ ಬಂದ್ಬಿಟ್ಟು ಅಂತಂದರೆ
ಏಲಿಯನ್ಸ್ ವೆಹಿಕಲ್ ಹೆಂಗಿರುತ್ತೆ ಅಂತ ನಿಮ್ಗೆ ಆ್ಯಕ್ಚುಲಿ ಅವೆಲ್ಲ ಗೊತ್ತಿರುತ್ತೆ. ಸೊ ಅದೇ ಥರ ಒಂದು ವೆಹಿಕಲ್ ಕಂಡೈತೆ, ಅದು ಭಾಳ ಜನಕ್ಕೆ ಟೆನ್ಷನ್ ಇಟ್ಬಿಟ್ಟೈತೆ ಏನು ಬರೋದು ವೆಹಿಕಲ್ ಅಂತ. ಅದನ್ನೆಲ್ಲ ವೀಡಿಯೋ ಮಾಡೋಕೆ ನಿಂತ್ಕೊಂಡ್ಬಿಟ್ಟಾರ. ನಮ್ಮ ಹೆಂಗೆ ಗೊತ್ತೈತಲ್ಲ ನಮ್ಮ ಜಗತ್ತು, ಯಾವ್ದನ್ನ ವೆರೈಟಿ ಕಂಡುಬಿಟ್ರೆ ಸಾಕು ಅದನ್ನು ವೀಡಿಯೋ ಮಾಡಿ ಪೋಸ್ಟ್ಗಳು ಹಾಕತಕ್ಕ ನಾವು ಬಿಡೋಲ್ಲ. ಆ ರೀತಿಯಲ್ಲಿ ಏನಂತಂದರೆ ಈ ಥರ ಎಲ್ಲ ವೆಹಿಕಲ್ ಕಂಡೈತೆ, ಭಾಳ ಜನ ಎದುವಿದ್ದಾರೆ ಎಲ್ಲ ವೀಡಿಯೋಸ್ ಮಾಡ್ಕೊಂತ ಎಲ್ಲ ನೋಡ್ತಾ ಆಶ್ಚರ್ಯಕರವಾಗಿ ಏನಾಯ್ತಲ್ಲ ಅಂತ. ನನಗೆ ಅನಿಸಿದ ಮಟ್ಟಿಗೆ ಈ ಥರ ಎಲ್ಲ ನೋಡ್ತಿದ್ರೆ ಏಲಿಯನ್ಸ್ಕಿನ ಬಂದಾರ ಅಂತ ನೋಡೋಣ, ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ. ನಮ್ಕಿನ ಏಲಿಯನ್ಸ್ ಇನ್ಯಾರು ಇರ್ತಾರೆ ಏನೋ ನೋಡಬೇಕು. ಸೊ ಇದು ಬಂದ್ಬಿಟ್ಟು ನಾನು ಒಂದು ಟ್ರೆಂಡಿಂಗ್ ವಿಡಿಯೋ ಅಪ್ಡೇಟ್. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಯಾವುದಂತಂದರೆ ಏನೆಲ್ಲ ಗೂಗಲ್ ಬಂದ್ಬಿಟ್ಟು ಕೆಲವೊಂದು ಟ್ರಾವೆಲ್ ಫೀಚರ್ಸ್ನ ಏನಾದರೂ ರೋಲ್ ಔಟ್ ಮಾಡ್ತಿದೆ ಅಂತ ಹೇಳ್ಬೋದು. ಗೂಗಲ್ನಲ್ಲಿ ಯಾವ ಥರ ಅಂದರೆ ಫೀಚರ್ಸು, ಫಸ್ಟ್ ಫೀಚರ್ ಬಂದ್ಬಿಟ್ಟು ಅಂದರೆ ಹೋಟೆಲ್ಸ್ ರಿಲೇಟೆಡು. ನೀವೇನಾದರೂ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಬೇರೆ ಕಡೆ ದೇಶದ ರಾಜ್ಯದಕ್ಕೆ ಎಲ್ಲಾದ್ರಿಂದ ಊರಿಗೆ ಟ್ರಾವೆಲ್ ಮಾಡ್ತಿರುವಾಗ ನಿಮಗೆ ಅಂತ ಹೋಟೆಲ್ಸ್ ಪ್ರಾಬ್ಲಮ್ ಇರ್ತಿರ್ತವೆ. ಓಕೆ, ನೀವು ಗೂಗಲಲ್ಲಿ ಹೋಟೆಲ್ಸ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ, ಫೀಚರ್ನ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ನಿಮಗೆ ಆಲ್ರೆಡಿ ಹೋಟೆಲ್ಸ್ ನಿಮ್ಗೆ ನಿಯರ್ ಬೈ ಹೋಟೆಲ್ಸ್ ನಿಮಗೆ ಅಂತಂದರೆ ಕಾಣಿಸ್ತವೆ. ಅದರಲ್ಲಿ ನಿಯರ್ ಬೈ ಅಂದರೆ ಲೈವ್ ಇಮೇಜಸ್ ಮುಖಾಂತರ ನಾವೆಲ್ಲ ನೋಡ್ಕೋಬೋದು. ಅದರಲ್ಲಿ ರೂಮ್ ರೆಂಟ್ ಎಷ್ಟು, ಯಾವ ಥರ ಇದೆ ಒಳಗಡೆ ಬೆಡ್ರೂಮ್, ಆ ರೀತಿ ಎಲ್ಲ ನಾವು ನೋಡ್ಕೋಬೋದು. ಲಾಡ್ಜ್ ಅಂದ್ಕೊಳ್ಳಿ, ರೂಮ್ಗಳು ಯಾವ ಥರ ಆ ರೀತಿ ಎಲ್ಲ ಚೆಕ್ ಮಾಡ್ಕೋಬೋದು. ಆ ಥರ ಫೀಚರ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಸುತ್ತಮುತ್ತ ಇರೋವೆಲ್ಲ ನಮಗೆ ಅಂತಂದರೆ ಒಂದು ಎಲ್ಲಿ ಭಾಳಷ್ಟು ರೂಮ್ಗೆ ಕಮ್ಮಿ ಇದೆ ದುಡ್ಡು, ಓಕೆನಾ, ಒನ್ ಡೇಗೆ ಎಷ್ಟು ಕಮ್ಮಿ ಇದೆ ಅಂತ ಆ ರೀತಿ ಎಲ್ಲ ಚೆಕ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಅಂದರೆ ಫ್ಲೈಟ್ ರಿಲೇಟೆಡ್. ನೀವೇನಾದರೂ ಟ್ರಾವೆಲ್ ಮಾಡ್ತಿರೋ ಫ್ಲೈಟ್ಗಳಿಂದ ಫ್ಲೈಟ್ ಟಿಕೆಟ್ಸ್ ನಿಮ್ಗೆ ಏನಾದರೂ ಭಾಳಷ್ಟು ಕಮ್ಮಿ ಆದಾಗ ನೋಟಿಫಿಕೇಶನ್ ನೀಡುತ್ತೆ. ನೀವು ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಫ್ಲೈಟು ಟಿಕೆಟ್ಸ್ ಭಾಳಷ್ಟು ಕಮ್ಮಿ ಆಗಿದಾವ ಇಲ್ಲ ಅಂತ. ಬೇಕಾದ್ರೆ ನೀವು ನೋಟಿಫೈ ಆಪ್ಷನ್ಸ್ನ ಕ್ಲಿಕ್ ಮಾಡಿಬಿಟ್ರೆ ಯಾವಾಗನಾದರೂ ಟಿಕೆಟ್ಸ್ ಬೆಲೆ ಕಮ್ಮಿ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟೆ ಅಂದರೆ ನೀವು ಎಲ್ಲೇ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿರಿ. ಆ್ಯಕ್ಚುಲಿ ಅಂದರೆ ನಾನು ಇಲ್ಲಿಂದ ನಮ್ಮ ಪ್ರೆಸೆಂಟ್ ಲೊಕೇಶನಿಂದ ಆಗ್ರಾಗೆ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಓಕೆನಾ. ಸೊ ನಾವು ಸೆಟ್ ಮಾಡ್ಕೋಬೋದು ಇಲ್ಲಿಂದ ಅಲ್ಲಿಗೆ ಎಷ್ಟಾಗುತ್ತೆ ಟ್ರಾವೆಲ್ಲು, ಎಷ್ಟು ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಆ ರೀತಿ ನಮಗೆ ಅಂತಂದರೆ ಪಿಕ್ಚರ್ ಮುಖಾಂತರ ನಮಗೆ ಅಂತಂದ್ರೆ ಈಸಿಯಾಗಿ ನೋಡಿಸ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನಿಸ್ತು. ಈ 3 ಫೀಚರ್ಸು ಭಾಳಷ್ಟು ಯೂಸ್ಫುಲ್ ಇದ್ದಾವೆ. ನಿಮ್ಗೆ ಏನಿಸ್ತಂತ ಕೆಳಗೆ ಕಮೆಂಟ್ನ ತಿಳಿಸಿ ಮರಿಬೇಡಿ. ಇಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಯಾವುದಂತಂದರೆ, ಸೊ ನಮಗೆ ಬಂದ್ಬಿಟ್ಟು ಇಷ್ಟು ದಿವಸ ಏನಂತಂದರೆ ನಾವು ನಿಯರ್ ಬೈ ಅದು ಆಪ್ಷನ್ ಯೂಸ್ ಮಾಡ್ಕೊಂಡು ನಾವು ಫೋಟೋಸ್ನ ಶೇರ್ ಮಾಡ್ಕೊಂತೀವಿ ಮೊಬೈಲ್ ಟು ಮೊಬೈಲು. ಬಟ್ ಅಂತಂದ್ರೆ ಇವಾಗಿಂದ ವಿಂಡೋಸಿಂದ ಮೊಬೈಲ್ಗಳು ನಾವು ಅಂತಂದರೆ ಈಸಿಯಾಗಿ ಶೇರ್ ಮಾಡ್ಬೋದು. ಇದು ಬಂದ್ಬಿಟ್ಟು ಅಂದರೆ ಅವಾಗಲೇ ರೋಲ್ ಔಟ್ ಮಾಡೈತೆ, ನೋಡೋಣ ಬಂದ್ಬಿಟ್ಟು ಇರಬೇಕು. ನಾವು ಈಸಿಯಾಗಿ ಫೋಟೋಸ್ ಆ ಥರ ಡಾಟಾ ಶೇರ್ ಮಾಡೋಕ್ಕೆ ಭಾಳಷ್ಟು ಯೂಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ನಿಯರ್ ಬೈ ಶೇರ್ ವಿಂಡೋಸ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಎನ್, ಓಕೆನಾ. ಇದು ಬಂದ್ಬಿಟ್ಟು ಎನ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಭಾಳಷ್ಟು ಫುಲ್ ಇವಾಗ ಏನಂತ ಟ್ವಿಟರ್ನ ಹರಿದಾಡ್ತೈತೆ ಅಂತ ಹೇಳ್ಬೋದು. ಇದು ಮೋಸ್ಟ್ ಆಫ್ ದ ಏನಂತಂದರೆ ಇವ್ರು ಹೇಳೋದ ಪ್ರಕಾರ ಅಂತ ಅಪ್ಕಮಿಂಗ್ ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ ಅಂತ ಆ ರೀತಿಯಲ್ಲಿ ಹೇಳಿರ್ತಾರೆ. ಮೋಸ್ಟ್ ಆಫ್ ದ ನನಗೆ ಅನ್ಸಿದ ಮಟ್ಟಿಗೆ ನಾರ್ಜೋ ಸೀರೀಸ್ ಮೇಲೆ ಇನ್ನೊಂದು ಮಾಡಲ್ಸ್ ಮೇಲೆ ತಾಂಬರ್ಬೋದು. ನಾರ್ಜೋ 55 ಅಂತ ಕೆಲವೊಂದು ರೂಮರ್ಸ್ ಎದ್ದೋಗ್ತಿದ್ದಾವೆ. ನೋಡೋಣ ಯಾವ ಮಾಡಲ್ಸಿಂದ ತಾಂಬರ್ತಾನೆ ನೋಡಬೇಕಿದೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟಿದೆ ರಿಯಲ್ಮಿ ನಾರ್ಜೋ ಸೀರೀಸ್ ಅಂತ ಕನ್ಫರ್ಮು, ಬಟ್ ಮಾಡಲ್ ನಂಬರ್ ಯಾವ್ದು ಅಂತ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ರಿಯಲ್ಮಿ ಕಡೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ಬಗ್ಗೆ ನಿಮ್ಗೆ ಏನು ಇಷ್ಟ ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ, ಓಕೆನಾ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೋರ್ನಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.